ಗಜೇಂದ್ರಗಡದ ಗುಳಗುಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿಗೆ ಅವಮಾನ. ನಾಮ ಫಲಕಕ್ಕೆ ಚಪ್ಪಲಿ ಹಾರ ಹಾಕಿದ ಕಿಡಿಗೇಡಿಗಳು. ಬಾಬಾ ಸಾಹೇಬರಿಗೆ ಅವಮಾನ. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ದಲಿತ ಮುಖಂಡರ ರೌದ್ರಾವತಾರ. ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಘೇರಾವ್. ಕಿಡಿಗೇಡಿಗಳನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಲು ಡಿಎಸ್ಎಸ್ ಆಗ್ರಹ. ಎಸ್, ಗಜೇಂದ್ರಗಡ ತಾಲೂಕಿನ ಗುಳಗುಳ್ಳಿ ಗ್ರಾಮದಲ್ಲಿ ಇಂದು ಬೆಂಕಿ ಹೊತ್ತಿಕೊಂಡಿದೆ. ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ನೀಚ ದುಷ್ಕರ್ಮಿಗಳು ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿದ್ದಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ದಲಿತ ಮುಖಂಡರು ಸಿಡಿದೆದ್ದಿದ್ದಾರೆ. ಇತ್ತ ಅನಾಹುತ ನಡೆದರೂ ಕೂಡ ಸ್ಥಳಕ್ಕೆ ಬಾರದ ಅಧಿಕಾರಿಗಳಿಗೆ ಮುಖಂಡರು ಹಿಗ್ಗಾಮುಗ್ಗ ಛೀಮಾರಿ ಹಾಕಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ. ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ದೀನ ದಲಿತರ ಆಶಾಕಿರಣವಾದಂಥ ಅವರಿಗೆ ಸಮಾಜದ ಸ್ವಾಸ್ಥ್ಯಕ್ಕೆ ಆರೋಗ್ಯ ಕೆಡಿಸುವಂಥ ಹಿಡಿಗಳು ಇಂಥ ಒಂದು ಹೀನ ಕೃತ್ಯವನ್ನು ಮಾಡಿದ್ದಕ್ಕೆ ನಾವೆಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಎಲ್ಲ ಸಮಕ್ಷಮದಲ್ಲಿ ಇದನ್ನು ಖಂಡಿಸಿ ಸಂಬಂಧಪಟ್ಟ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ತಪ್ಪಿತಸ್ಥರ ಮೇಲೆ ಉಗ್ರ ಕಾನೂನು ಕ್ರಮ ಕೈಗೊಂಡು ಇದೇ ರೀತಿಯಂಥ ಘಟನೆಗಳು ಮತ್ತೆ ಇಲ್ಲಿ ಮರುಕಳಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸ್ತೇನೆ. ನಮ್ಮ ಹೆಸರು ಸರ್? ಉಮೇಶ್ ಅರಗಿಡದ ವಕೀಲರು. ಎಸ್ ಸರ್, ಥ್ಯಾಂಕ್ ಯು. ರೋಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಆ ವಿಷಯ ನಮಗೆ ಮುಟ್ಟಿದ ತಕ್ಷಣ ನಾನು ಅವ್ರಿಗೆ ಫೋನ್ ಕರೆ ಮಾಡಿ ಘಟನೆ ನಡೆದ ಸ್ಥಳಕ್ಕೆ ಬಾ ಅಂತ ಫೋನ್ ಮಾಡಿದಾಗ ನಾನು ಬೇರೆ ಕಡೆ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ಇಂಥ ಒಂದು ಭಾರತ ರತ್ನ ಡಾಕ್ಟರ್ BR ಈ ಘಟನೆ ಹಿಂಗೆ ಆಗೈತೆ ಅಂದರೂ ಕೂಡ ಬರೋಕ್ಕಾಗೋದಿಲ್ಲ, ಬೇರೆ ಕಡೆ ಇದ್ದೀನಿ ಅಂತ ಹೇಳಿದ್ರು. ಬಟ್ ಅದಾನಂತರ ಆಮೇಲೆ ವಾಪಸ್ ಫೋನ್ ಬೇರೆದವರಿಗೆ ಅಲ್ಲಿ ನನ್ನ ಬಾಜುಕಿದ್ದರಿಗೆ ಕಾಲ್ ಮಾಡಿದ್ರು. ಆ ಊರಿನವರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ನನಗೆ ಫೋನ್ ಕೊಟ್ಟರು. ಬರ್ರಿ ಮೇಡಮ್ ಅವ್ರು ಅಂತ ಕರೆದ್ವಿ. ಇಷ್ಟೊತ್ತಾದ್ರೂ ಘಟನಾ ಸ್ಥಳಕ್ಕೆ ಬಂದಿಲ್ಲ. ಬಟ್ ತಹಸೀಲ್ದಾರ್ ಗಜೇಂದ್ರ ತಹಸೀಲ್ದಾರ್ ಸಾಹೇಬರು ಪ್ರತಿಯೊಂದು ನಮ್ಮ ಸಮಾಜವನ್ನು ಕಡೆಗಣಿಸ್ತಾರೆ. ಆನಂತರ ಒಂದು ಕೆಲಸ ಇದ್ರ ಪರವಾಗಿ ಕೆಲಸ ಮಾಡ್ತಾರೆ. ಒಂದು ಜಯಂತಿ ಮಾಡೋ ಟೈಮ್ನಾಗ, ಜಯಂತಿ ಆಚರಿಸೋ ಸಂದರ್ಭ ಒಳಗೆ ಯಾರಿಗೆ ನೋಟಿಸ ಕೊಡೋಲ್ಲ, ಅವ್ರಿಗೆ ವಿಷಯನ ಮುಡಿಸೋದಿಲ್ಲ. ನಾಲ್ಕು ಜನ ಕರೆಸ್ಕಟ್ ಮಾಡಿಬಿಡ್ತಾರೆ. ಮುಖಂಡರಿಗೆ ಇಂಟಿಮೇಷನ್ ಇರೋದಲ್ಲ. ಇಂಥ ಘಟನೆ ನಡೆದಾಗ ಅವರು ಒಂದು ಮೌನವಾಗಿದ್ದು ನೋಡಿದಾರಪ್ಪ ಅಂತಂದ್ರೆ ಅವ್ರು ನಮ್ಮ ಸಮಾಜದ ವಿರೋಧ ಪರವಾಗಿ ಅದಾರ ಅಂತ ಇದು ಎದ್ದಕ್ಕೆ ತೋರಿಸುತ್ತೆ. ಅವ್ರಿಗೆ ವಿಷಯ ತಿಳಿದಿರುತ್ತೆ. ಬಟ್ ಆದ್ರೂ CPI ಸಾಹೇಬ್ರು ಹೇಳಿದ್ರು ವಿಷಯ ಮುಡ್ಸಿನಿ ಅಂತ ಹೇಳಿದ್ರು. ಆದರೂ ಇಷ್ಟೊತ್ತಾದ್ರೂ ಯಾರನ್ನೂ ಸಂಪರ್ಕ ಮಾಡಿಲ್ಲ, ಆ ಘಟನೆ ಸ್ಥಳಕ್ಕೆ ಹೋಗಿಲ್ಲ ಅವರು ಗಜೇಂದ್ರ ತಹಸೀಲ್ದಾರ್ ಸಾಹೇಬರು. ಅಲ್ಲ, ಇಂಥ ಘಟನೆ ಆದಾಗ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂಟಿಮೇಷನ್ ಕೊಡಬೇಕಾಗಿರೋದು ಇಲಾಖೆಯವ್ರ ಕರ್ತವ್ಯ. ಯಾರೇ ಪೊಲೀಸ್ ಇಲಾಖೆಯವರು ಅವ್ರು ಇಂಟಿಮೇಷನ್ ಕೊಟ್ಟರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಲಿಲ್ಲ ಅಂತಂದ್ರೆ ಇದು ತಮಗೆ ಏನು? ಅಧಿಕಾರಿಗಳು ದಲಿತ ವಿರೋಧಿಗಳು. ಇಂಥ ಅಧಿಕಾರಿ ನಮ್ಮ ತಾಲೂಕಿಗೆ ಬೇಕಾ ಅನ್ನೋ ಪ್ರಶ್ನೆ. ಇದು ಹಿಂಗೆ ಮುಂದುವರೆದ್ರಪ್ಪ ಅಂದ್ರೆ ನಾವು ಅತಿ ಶೀಘ್ರದೊಳಗೆ ಇವ್ರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಗಜೇಂದ್ರ ತಾಲೂಕಿನಾಗ ಗಜೇಂದ್ರ ತಹಸೀಲ್ದಾರ್ ಯಾರು ಗೊತ್ತೇನ್ರಿ ಸರ್? ಗಜೇಂದ್ರ ತಹಸೀಲ್ದಾರ್ ಕುಲಕರ್ಣಿ ಸಾಹೇಬ್ರ ಅಂತ ಹೇಳಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗೀತಾ ಮೇಡಮ್ ಅವರು. ಎಸ್, ಗೀತಾ ಆಲೂರು ಮೇಡಮ್ ಅವರು. ಎಸ್ ಸರ್, ಓಕೆ. ಹೌದು, ಗಜೇಂದ್ರಗಡ ತಾಲೂಕಿನ ಗುಳಗುಳ್ಳಿ ಗ್ರಾಮದಲ್ಲಿ ಕಳೆದ ಮಧ್ಯರಾತ್ರಿ ಸಮಾಜದ ಶಾಂತಿ ಕದಡುವ ಕೆಲಸ ನಡೆದಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಾಮ ಫಲಕಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ್ದಲ್ಲದೆ ಚೀಟಿಯೊಂದರಲ್ಲಿ ದಲಿತ ಸಮುದಾಯವನ್ನ ಅತ್ಯಂತ ಕೀಳಾಗಿ ನಿಂದಿಸಿ ವಿಕೃತಿ ಮೆರೆದಿದ್ದಾರೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ನೂರಾರು ಮುಖಂಡರು ಗಜೇಂದ್ರಗಡ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ರು. ಘಟನೆ ನಡೆದು ಗಂಟೆಗಳೇ ಕಳೆದರೂ ಕೂಡ ಸ್ಥಳಕ್ಕೆ ಬಾರದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಗೀತಾ ಆಲೂರು ಮತ್ತು ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಅವರಿಗೆ ಮುಖಂಡರು ಘೇರಾವ್ ಹಾಕಿದ್ರು. ನಿಮಗೆ ದಲಿತರ ಬದುಕಿಗಿಂತ ರಾಜಕೀಯ ಕಾರ್ಯಕ್ರಮಗಳೇ ಮುಖ್ಯವಾಯಿತೆ ಎಂದು ಮುಖಂಡರು ಅಧಿಕಾರಿಗಳ ಮುಖಕ್ಕೆ ಹಿಡಿದು ಪ್ರಶ್ನಿಸಿದ್ರು. ತಾಲೂಕಿನಲ್ಲಿ ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮಗಳು ನಡೆಯದ ಕಾರಣವೇ ಇಂತಹ ಘಟನೆಗಳು ನಡೆಯುತ್ತಿವೆ ಅಂತ ಅಧಿಕಾರಿಗಳಿಗೆ ಛೀಮಾರಿ ಹಾಕಲಾಯಿತು.
ಇದ್ದಾರ CPI ಸಾಹೇಬ್ರವ್ರು ಏನ್ ಮಾಡಿದ್ರು, 2 ಗಂಟೆ 2 ತಾಸು ಟೈಮ್ ಕೊಡ್ರಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಬಂದ್ವಿ ನಾವು. ಈಗ ನಾನು ಒಂದು ಸಾಹೇಬರು ಬಂದಾರೆ, ನಾನು ಒಂದು ನಿಮಗೆ ಏನಂದರೆ ಒಂದು ಭರವಸೆ ಸಾಹೇಬರು ನಾವು ಒಂದು ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದಕ್ಕೆ ತಪ್ಪಿತಸ್ಥರು ಯಾರಿದ್ದಾರೆ ಅನ್ನುವಂಥದ್ದನ್ನು ಇಮಿಡಿಯೇಟ್ ಸರ್ಚ್ ಮಾಡಿ ಅವ್ರ ಮೇಲೆ ಕಾನೂನು ಏನು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಪೊಲೀಸ್ ಅದರಲ್ಲಿ 2 ಮಾತಿಲ್ಲ. ಅಲ್ಲಿ ಯಾವುದೇ ಯಾರಿಗೂ ನಾವು ಬಗ್ಗುವ ಅವಶ್ಯಕತೆ ಇಲ್ಲ, ನಾವು ಎಂದೂ ಅಂಜೋದಿಲ್ಲ, ಯಾರಿಗೂ ಅಳ್ಕೋದಿಲ್ಲ. ಅವ್ರ ಮೇಲೆ ಶಿಸ್ತು ಕ್ರಮ ಅಂತೂ ತೆಗೆದುಕೊಳ್ಳೋದಂತೂ ಖಂಡಿತ. ತಿಂಗಳಲ್ಲ ರೀ ಇವತ್ತು ಎರಡನೇದು ನೀವು ಈ ಕಾರ್ಯಕ್ರಮಗಳ ಬಗ್ಗೆ ನೀವು ಕೇಳಿದ್ರಿ. ನಾನು ಇದು ಘಟನೆ ಆಗೋಕ್ಕಿಂತ ಮುಂಚೆ ನಾನಂದ್ರೆ ಮೊದಲೇ ಮೇಡಮ್ ಮಾತಾಡ್ಕೊಂಡಿದ್ದೀನಿ. ಇದು ನಾನು ಸತ್ಯವಾಗಿ ಗ್ರಾಮಗಳ ಆಯ್ಕೆಯನ್ನ ಮಾಡಿಕೊಂಡು ಮುಂದೆ ಹೇಳ್ತಾ ನೀವು ಮಾತಾಡ ನಾನು ಸುಮ್ಮನೆ ಬಿಡ್ತೀನಿ. 2 ಗ್ರಾಮಗಳನ್ನ ಆಯ್ಕೆ ಮಾಡೋದಕ್ಕೆ ಮುಖಂಡರ ಸಭೆ ಕರೀರಿ. ಅವ್ರು ಯಾವ ಗ್ರಾಮ ಮಾಡ್ತಾರೆ ಆ ಗ್ರಾಮ ಮಾಡೋಣ ಅಂತ ಹೇಳಿ ಅವರಿಗೆ ಪಟ್ಟಣ ಪಂಚಾಯತ್ ಪುರಸಭೆಯಲ್ಲಿ ಮೀಟಿಂಗ್ ಕರೀರಿ ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರನ್ನ ಕೇಳಿ ಮಾಡೋದು ಸರ್? ಈಗೆಲ್ಲ ಮುಖಂಡರನ್ನು ಕರೆಸಿ ನಿಮ್ಮ ಅಧಿಕಾರಿಗಳು ಗ್ರಾಮ ಮಟ್ಟದಾಗ ಇರ್ತಾರ, PDO ಅಲ್ಲ ಅವರು ನಿಮ್ಮ ಸಲಹೆ ಬೇಕು. PDO ಸಾಹೇಬ್ರು ಗ್ರಾಮ ಲೆಕ್ಕದ ಗ್ರಾಮ ಮಟ್ಟದಾಗ ಇರ್ತಾರ, ಅವ್ರಿಗೆ ಗೊತ್ತಿರ್ತ ಈ ಹಳ್ಳಿ ಏನ್ ನಡೀತೈತೆ ಅಂತೇಳಿ. ಅವ್ರು ಕೂಡ ಮಾಹಿತಿ ತಗೊಂಡು ಸರ್ವೆ ಮಾಡಿಸ್ಕೊಟ್ ಮಾಡ್ಬೇಕು. ನೀವು ನಮ್ಮೂರು ಕೂಡ ಮಾಹಿತಿ ತಗೊಂಡ್ ಮಾಡಿಸಿರಿ, ಅದ್ರಾಗ ಅರ್ಥ ಏನೈತಿ? ಅದು ಏನಾಗುತ್ತೆ ಯಾಕಂದ್ರೆ ಇನ್ನೊಂದು ವಿಷಯ ಆಯ್ತು ನಮ್ಗೆ ಗೋಚರ ಏನಂದ್ರೆ ನಮ್ಮನ್ನ ಯಾರನ್ನೂ ಕರೆದಿಲ್ಲ. ನೀವು ಎಲ್ಲಿ ಕರಿತೀರಿ? ಕರೆದೇ ಇಲ್ಲ. ಎಲ್ಲಿ ಕರಿತೀರಿ ನೀವು? ಅಲ್ಲ ಕರೆದಿಲ್ಲ. ಮೊನ್ನೆ 2 ಸಲ ನೋಟಿಸ್ ಮಾಡಿದ್ರಿ ನೀವು, ಮೊನ್ನೆ ಒಂದು ಜಯಂತಿ ಮಾಡಿದ್ರಿ. ಎಲ್ಲಿ ಕರಿತೀರಿ ನೀವು? ಯಾರು ಕರಿತೀರಿ? ಬಿಡ್ರಿ ಸಾಹೇಬ್ರ, 12 ಗಂಟೆಗೆ ಮೀಟಿಂಗ್ ಇರ್ತಾ 11ಕ್ಕೆ ಮೆಸೇಜ್ ಬರ್ತಾವ ಸರ್. ಹೇಳ್ಬೇಡ್ರಿ ಅವನ್ನ. ಇಲ್ಲ ನಾ ಹೇಳೋದು ಅಂದ್ರೆ ವೇದಿಕೆ ಒಬ್ಬರಿಗೆ ಸೀಮಿತ ಮಾಡ್ತಾರೆ. ದಲಿತರ ನೋಡ್ರಿಲ್ಲ, ನೀವು ಕೇಳ್ರಿಲ್ಲ, ಅದನ್ನ ಮ್ಯಾಗ ದಲಿತರ ದೌರ್ಜನ್ಯ ಸಭೆ ಅಂತ ತೆಗೆದು ಬಿಡ್ರಿ. ಅದನ್ನ ಬೋರ್ಡ್ ತೆಗೀರಿ. ನಿಮ್ಗ ಯಾರು ಬೇಕಾಗಿರ್ತಾರ ಅವ್ರ ಹೆಸರು ಹಾಕೊಂತ ಮಾಡ್ರಿ. ಸರ್ಕಾರದ ಕಾನೂನನ್ನು ಬಿಟ್ಟು ಸರ್ಕಾರದ ಕಾನೂನು ನಿಮ್ ಬಾಯಾಗ ಹೆಂಗ್ ಬರ್ತದೆ? ಸರ್ಕಾರದ ಕಾನೂನು ರೀತಿ ಒಳಗನ, ನೀತಿ ಒಳಗನ, ಕಾನೂನು ಅಡಿ ಒಳಗನ ನೀವು ಯಾರೇ ಕರಿಬೇಕು. ದಲಿತ ಮುಖಂಡರು ಪಕ್ಷಪಾತ ನೋಡ್ಬಾರ್ದು, ಪಕ್ಷಪಾತ ನೋಡ್ಬಾರ್ದು. ದಲಿತ ಮುಖಂಡರು ಹೆಸರು ಕರ್ಕೊಂಡು ಸಭೆ ಮಾಡ್ಬೇಕಲ್ಲಿ. ಎಲ್ಲಿ ಕರಿತೀರಿ ನೀವು? ಎಲ್ಲ ನಿಮ್ಮದ ಒಂದು ಇವರು ಸಮಾಜ ಕಲ್ಯಾಣ ಇಲಾಖೆ ಕೇಳ್ರಿ, ನಿಮ್ದಾರ ಕೇಳ್ರಿ. ಪೂರ್ತಿ ನಿಮ್ದು ಏನ್ ಮಾಡ್ತಾರೆ ನಿಮ್ದ ಎಲ್ಲ ನಿಮ್ದ ಇರ್ತದೆ. ಇಶ್ಯೂ ಟರ್ನ್ ಔಟ್ ಆಗ್ತಾ ಇದೆ. ಬರ್ಕೊಡ್ರಿ ಅಂತ ಬೇರೆ ಯಾರು ಮಾಡ್ತಾರ ನೌಕರಿನ? ಈಗ ನೀವೇನ್ ಮಾಡ್ರಿ ಬೇರೆ ಯಾರು ಕೊಡ್ರಿ ಮೇಡಮ್? ತಡ್ರಿ ಮೇಡಮ್, ನೀವೇನ್ ಮಾಡ್ರಿ ಒಂದು ಪಟ್ಟಿ ಮಾಡ್ರಿ. ನನಗೆ ರಾಜಕಾರಣ ಬೇಕಾಗಿಲ್ಲ, ಅರ್ಥ ಆಯ್ತಾ? ನನಗೆ ರಾಜಕಾರಣ ಅವಶ್ಯಕತೆ ಇದನ್ನ ಹೇಳ್ಬಿಡ್ರಿ ಸಾಹೇಬ್ರಿ. ಇಲ್ಲಿ ರಾಜಕಾರಣ ಮಾಡ್ತೀರಿ, ಇದನ್ನ ಹೇಳ್ಬಿಡ್ರಿ. ಸುಮ್ಮನೆ ತೋರ್ಗಿ ಹೇಳ್ಬಿಡ್ರಿ, ಅದನ್ನ ಮಾಡ್ತೀರಿ. ರಾಜಕಾರಣ ಮಾಡ್ತೀವಿ ಗೊತ್ತ ನಮ್ಗ. ಅದ್ ರಾಜಕಾರಣ ಬಿಡ್ರಿ ಸಾಹೇಬ್ರ. ಹೋಗ್ಲಿ, ಇವತ್ ನಾಳೆ ಅದನ್ನ ಮಾಡ್ತೀವಿ. ನಾವು ಏನ್ ಮಾಡಕ್ ಗೊತ್ತೈತಿ? ಒಂದು ಹೋರಾಟ ಹಾಕೊಂತೀವಿ. ಈಗ ಅದನ್ನ ಯಾರು ಹಾಕೊಂತ ನಮ್ಗೆ ಗೊತ್ತಾಗುತ್ತಾ? ಇದೇನೈತಿ ಅತಿ ಶೀಘ್ರದಾಗ ಸಾಹೇಬ್ರ ತಮ್ಮ ಗಮನಕ್ಕೆಲ್ಲ ಇರ್ಬೇಕು ಆಲ್ರೆಡಿ. ಈಗ ತಾವೇನು ನಿಮ್ ಜೊತೆ ನಾವು ಇಲಾಖೆ ಜೊತೆ ನಾವು ಕೈ ಜೋಡಿಸ್ತೀವಿ, ನಾವು ಜೋಡಿಸಿವಿ. ಈಗ ನೀವು ಮಾಡ್ರಿ ಸರ್. SP ಸಾಹೇಬ್ರ ಸಮ್ಮುಖ ಅವ್ರಿಗೆ ವಿಷಯ ಗೊತ್ತೈತಿ. ನೀವು ಸದ್ಯಕ್ಕೆ ಐತಲ್ಲ ನಿಮ್ ಇಲಾಖೆ ಏನ್ ಕೆಲಸ ಮಾಡ್ಬೇಕು. ನಮ್ಗೆ ಇವತ್ತು ಈಗ ಸಂಜೆ ರಿಪೋರ್ಟ್ ಕೊಡ್ಬೇಕಿಲ್ಲ ಅಂದ್ರೆ ಇವತ್ತು ಇಂಟಿಮೇಷನ್ ಕೊಡ್ತೀವಿ. ನಾಳೆ 2 ಗಂಟೆ ಟೈಮ್ ಕೊಟ್ಟಾರೆ, ನಾವ್ ಇಲ್ಲೇ ಇರ್ತೀವಿ ಸರ್. ಗಜಗಳ ನಾಳೆ 100% ನಾವು ಬಂದ್ ಮಾಡ್ತೀವಿ. ಇವತ್ತಿಲ್ಲ ರಾತ್ರಿ ಕುತ್ಕೊಂಡ್ಬಿಡ್ತೀವಿ ನಾವು. ಅವ್ರ ಪ್ರತಿಭಟನೆ ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ದಲಿತರ ನೋವಿಗೆ ಸ್ಪಂದಿಸುತ್ತಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ದೇಶದ 2 ಕಣ್ಣುಗಳಂತಿರುವ ಮಹಾನಾಯಕರಿಗೆ ಅವಮಾನಿಸಿದವರನ್ನ ಕೂಡಲೇ ಜಿಲ್ಲೆಯಿಂದ ಗಡೀಪಾರು ಮಾಡಿ ಬಾರದ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡವೇ ಬೇಡ. ಕೇವಲ ಪೂಜೆ ಸಲ್ಲಿಸಿದ್ರೆ ಸಾಲದು, ಆರೋಪಿಗಳನ್ನ ಬಂಧಿಸಿ, ಇಲ್ಲವಾದ್ರೆ ಗಜೇಂದ್ರಗಡ ತಾಲೂಕನ್ನ ಬಂದ್ ಮಾಡೋದು ಗ್ಯಾರಂಟಿ. ಸರ್ ಹೇಳಿ, ಈ ಘಟನೆ ಕುರಿತು ತಾವು ಏನು ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ? ಈ ದೇಶದಲ್ಲಿ 2 ಕಣ್ಣು ಅಂದರೆ ಒಂದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮ್. ಗುಳುಗುಳಿ ಗ್ರಾಮದಲ್ಲಿ ಬಾಬು ಜಗಜೀವನರಾಮ್ ಮತ್ತು ಅಂಬೇಡ್ಕರ್ ಇಬ್ಬರು ಭಾವಚಿತ್ರ ಇರ್ತಕ್ಕಂಥ ಒಂದು ಗ್ರಾಮ ಘಟಕ ಇದೆ. ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಘಟಕ ಇದೆ. ಆ ಗ್ರಾಮ ಘಟಕ ನಿನ್ನೆ ತಡರಾತ್ರಿ ಒಳಗೆ ದುಷ್ಕರ್ಮಿಗಳು ಚಪ್ಪಲಿ ಹಾರ ಹಾಕಿ ಒಂದು ಚೀಟಿ ಬರೆದಿಟ್ರೆ, ಇಲ್ಲೇ ಮಾದಿಗ ಮಕ್ಕಳು
ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಾಗ ಎಚ್ಚೆತ್ತುಕೊಂಡ ತಹಸೀಲ್ದಾರ್ ಕಿರಣ್ ಕುಮಾರ್ ಮತ್ತು ಡಿವೈಎಸ್ಪಿ ಪ್ರಭುಗೌಡ ಕಿರೇರಳ್ಳಿಯವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಿದರು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದ ತಹಸೀಲ್ದಾರ್ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಮೂಲಕ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ಅಧಿಕಾರಿಗಳು ಮತ್ತು ಪೊಲೀಸರು ಭರವಸೆ ನೀಡಿದ್ದಾರೆ. ಆದರೆ ಬಾಬಾ ಸಾಹೇಬರಿಗೆ ಆದ ಈ ಅವಮಾನಕ್ಕೆ ನ್ಯಾಯ ಸಿಗುವವರೆಗೂ ಸಮುದಾಯ ಸುಮ್ಮನಿರುವುದಿಲ್ಲ ಅಂತ ಮುಖಂಡರು ಎಚ್ಚರಿಸಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.